ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬೇಲ್ ಮೇಲೆ ಹೊರಗಿರುವ ದರ್ಶನ್ ಕೋರ್ಟ್ ಅನುಮತಿ ಪಡೆದು ಥಾಯ್ಲೆಂಡ್ಗೆ ಹೋಗಿದ್ದಾನೆ. ಆದರೆ ಅಲ್ಲೂ ಕೂಡ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾನೆ. ಕೊಲೆ ಆರೋಪಿಯ ಜೊತೆ ದರ್ಶನ್ ಪಾರ್ಟಿ ಮಾಡಿದ್ದು ವಿಡಿಯೋ ವೈರಲ್ ಆಗಿದೆ. ಕರಾವಳಿ ಭಾಗದ ಕ್ರಿಮಿನಲ್ ಜೊತೆ ದರ್ಶನ್ ಮೋಜು ಮಸ್ತಿ ಮಾಡಿದ್ದಾನೆ. ದರ್ಶನ್ ಫ್ಯಾನ್ ಪೇಜ್ನಲ್ಲೇ ವಿಡಿಯೋ ಅಪ್ಲೋಡ್ ಆಗಿದೆ. ಮಂಗಳೂರಿನಲ್ಲಿ 2014ರಲ್ಲಿ ಅಬ್ದುಲ್ ಹಮೀದ್ ಎನ್ನುವರ ಕೊಲೆಯ ಆರೋಪಿಯಾಗಿರುವ ಬಿಪಿನ್ ರೈ ಜೊತೆ ದರ್ಶನ್ ಪಾರ್ಟಿ ಮಾಡಿದ್ದಾನೆ. ಮಲೆಮಹದೇಶ್ವರ ಬೆಟ್ಟದ ತಿರುವಿನಲ್ಲಿ ಆಟೋ ವೀಲಿಂಗ್ ನಡೆಸಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ವಿಡಿಯೋ ವೈರಲ್ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತ ಪೊಲೀಸರು ವೀಲಿಂಗ್ ಮಾಡಿದವರ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. 3 ಆಟೋಗಳನ್ನು ವಶಕ್ಕೆ ಪಡೆದು ಚಾಲಕರ ವಿರುದ್ಧ ಮಲೆಮಹದೇಶ್ವರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಐರಾವತ 2.0 ಬಸ್ಗಳಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ ಕೊಟ್ಟಿದ್ದಾರೆ. 5 ಹೊಸ ವೋಲ್ವೋ ಬಸ್ಗಳನ್ನು ಖರೀದಿ ಮಾಡಲಾಗಿತ್ತು. ಒಂದು ಬಸ್ನ ಬೆಲೆ 1.78 ಕೋಟಿ ರೂಪಾಯಿ ಇದ್ದು 5 ಬಸ್ಗಳಿಂದ ಬರೋಬ್ಬರಿ 8.9 ಕೋಟಿ ರೂಪಾಯಿ ವೆಚ್ಚದಲ್ಲಿ ಖರೀದಿಯನ್ನು ಮಾಡಲಾಗಿದೆ. 5 ಬಸ್ಗಳ ಸೇರ್ಪಡೆಯಿಂದ ಕೆಎಸ್ಆರ್ಟಿಸಿಯಲ್ಲಿ ಒಟ್ಟು 468 ಐಷಾರಾಮಿ ಬಸ್ಗಳಾದಂತಾಗಿದೆ. ಐರಾವತ 2.0 ವೋಲ್ವೋ ಬಸ್ಗಳಲ್ಲಿ 51+1 ಸೀಟ್ಗಳಿದ್ದು ಸಿಸಿ ಕ್ಯಾಮೆರಾಗಳ ವ್ಯವಸ್ಥೆ ಕೂಡ ಇದೆ. ಇನ್ನು ಐರಾವತ 2.0 ಬಸ್ಗಳಿಗೆ ಚಾಲನೆ ನೀಡಿದ ಸಂದರ್ಭದಲ್ಲೇ ಅನುಕಂಪದ ಆಧಾರದಲ್ಲಿ ನೇಮಕಗೊಂಡ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆಯನ್ನ ಮಾಡಲಾಯಿತು. ಅಪಘಾತದಲ್ಲಿ ಮೃತಪಟ್ಟ ಸಿಬ್ಬಂದಿ ಕುಟುಂಬಸ್ಥರಿಗೆ 1 ಕೋಟಿ ರೂಪಾಯಿ ಚೆಕ್ ಅನ್ನು ವಿತರಿಸಲಾಯಿತು. ಇತರೆ ಕಾರಣಗಳಿಂದಾಗಿ ಮೃತಪಟ್ಟ ಸಿಬ್ಬಂದಿ ಅವಲಂಬಿತರಿಗೆ 10 ಲಕ್ಷದ ಚೆಕ್ ವಿತರಣೆ ಮಾಡಲಾಯಿತು. ಟ್ಯಾಕ್ಸ್ ಕಟ್ಟದೆ ಐಷಾರಾಮಿ ಕಾರ್ನಲ್ಲಿ ಶೋಕಿ ಮಾಡ್ತಾ ಇದ್ದವರಿಗೆ ಸರ್ಕಾರ ಶಾಕ್ ಕೊಟ್ಟಿತ್ತು. ಬೆಂಗಳೂರಿನಲ್ಲಿ ಟ್ಯಾಕ್ಸ್ ಪೇ ಮಾಡದೆ ಓಡಾಡ್ತಾ ಇದ್ದ ಐಷಾರಾಮಿ ಕಾರ್ಗೆ ಆರ್ಟಿಒ ಬ್ರೇಕ್ ಹಾಕಿದೆ. ಇವತ್ತು ಬೆಳಗ್ಗೆ ಐಷಾರಾಮಿ ಕಾರ್ಗಳನ್ನು ಸೀಸ್ ಮಾಡೋದಕ್ಕೆ ಆರ್ಟಿಒ ಮುಂದಾಗಿತ್ತು. ಈ ವೇಳೆ ತೆರಿಗೆ ಹಣ ಪಾವತಿ ಮಾಡೋದಾಗಿ ಮಾಲೀಕ ಸಮಯ ಪಡ್ಕೊಂಡಿದ್ದ. ಈಗ 98 ಲಕ್ಷ ರೂಪಾಯಿ ತೆರಿಗೆ ಕಟ್ಟಲಾಗಿದೆ. ಫೆರಾರಿ ಕಾರ್ಗೆ 61,94,494 ರೂಪಾಯಿ, ಮರ್ಸಿಡೀಸ್ ಬೆನ್ಸ್ಗೆ 37,03,444 ರೂಪಾಯಿ ತೆರಿಗೆ ವಸೂಲಿ ಮಾಡಲಾಗಿದೆ. ಇಂದಿರಾನಗರದಲ್ಲಿ ವಾಸವಿರುವ ಉದ್ಯಮಿ ರಾಜೀವ್ ವೆಂಕಟಪತಿ 5 ಕೋಟಿ ಮೌಲ್ಯದ ಫೆರಾರಿ ಹಾಗೂ 2 ಕೋಟಿ ಮೌಲ್ಯದ ಬೆನ್ಸ್ ಕಾರು ಮಾಲೀಕನಿಂದ ಟ್ಯಾಕ್ಸ್ ಕಟ್ಟದೆ ವಂಚಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.